ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ದ್ವಾದಶಿ, ಉತ್ಥಾನ ದ್ವಾದಶಿ, ತುಳಸಿ ಪೂಜೆಯನ್ನ ಮಾಡುವಂಥದ್ದು. ಇನ್ನಿವತ್ತು ಸಂಜೆ ನೀವು ದೀಪಗಳನ್ನ ಆ ತುಳಸಿ ಕಟ್ಟೆ ಬಳಿ ಕನಿಷ್ಠ ಪಕ್ಷ 16 ಹೇಳ್ತಾನೆ, 2 ಇಡ್ಲಿಕ್ಕೆ ನೀವು ಪ್ರಯತ್ನ ಪಟ್ಟು ಮಾಡಿಕೊಳ್ತಕ್ಕಂಥ ಈ ಹಬ್ಬವನ್ನ ಕಾರ್ತೀಕ ಮಾಸದಲ್ಲಿ ದೀಪಗಳಿಗೆ ಬಹಳ ಮಹೋತ್ಸವ ಇದೆ. ಅದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ತೀಕ ದೀಪೋತ್ಸವ ಅಂತಲೇ ಕರೀತಾರೆ. ಈ ಮಾಸದಲ್ಲಿ ತುಳಸಿಯ ಕಲ್ಯಾಣ ಎಲ್ಲಾದರೂ ನಡೀತಿದ್ರೆ ಅಲ್ಲಿ ಹೋಗಿ ಬನ್ನಿ ಪ್ರೀತಿಯ ಬಂಧುಗಳು, ಒಂದಷ್ಟು ಸೇವೆಯನ್ನು ಮಾಡುವಂಥದ್ದು. ಇನ್ನು ತುಳಸಿಗೆ ಸಂಬಂಧಪಟ್ಟ ಒಂದೊಂದು ಮಂತ್ರ ಕೂಡ ವಿಶೇಷತೆ ಕೂಡಿರುವಂಥದ್ದು. ಅಂತಹ ತುಳಸಿ ಮಂತ್ರವನ್ನ ನೀವು ಕೇಳಿಸ್ಕೊಳ್ತೀರಿ ಅಥವಾ ತಾವು ಕೂಡ ಹೇಳ್ತಿರ್ತೀರಿ. ಆ ತುಳಸಿಯನ್ನ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಲಕ್ಷ್ಮಿ ಮತ್ತು ನಾರಾಯಣನ ಕೃಪೆಗೆ ಒಳಗಾದ. ಓಂ ವಿಷ್ಣು ಹರ್ಷಾಶ್ವ ಸಂಭೂತೆ ತುಳಸ್ಯಾಮರವಂದಿತೆ ನಮಸ್ಕರೋಮಿ ತ್ವಾಂ ಭಕ್ತ್ಯಾ ಮನೋವಾಕ್ಕಾಯ ಕರ್ಮಭಿಃ. ಪದ್ಮನಾಭ ಪ್ರಿಯೇ ದೇವಿ ಪದ್ಮ ಸಂಭವ ಪೂಜಿತೆ ಪದ್ಮಪತ್ರ ವಿಶಾಲಾಕ್ಷಿ ವರದಾ ಭವಮೇ ಸದಾ. ದಿವ್ಯ ರೂಪಧರಾ ದೇವಿ ದಿವ್ಯಾಭರಣಭೂಷಿತ ಪದ್ಮಕಲ್ಹಾರ ರದನಾ ವರದಾ ವಯ ಚತುರ್ಭುಜ. ತುಳಸ್ಯಾಂ ಸಕಲ ದೇವಾ ವಸಂತಿ ಸತತಂ ಯತಃ ರತಸ್ತಾಮರ್ಚೆ ಲೋಕೆ ಸರ್ವಾನ್ ದೇವಾನ್ ಸಮರ್ಚುತುಂ. ನಮಸ್ತುಲಸಿ ಸರ್ವಜ್ಞೆ ಪುರುಷೋತ್ತಮ ವಲ್ಲಭೆ ಪಾಹಿ ಮಾಂ ಸರ್ವ ಪಾಪೇಭ್ಯೋ ಸರ್ವ ಸಂಪತ್ಪ್ರದಾಯಿನೇ. ಪಾಹಿ ಮಾಂ ಸರ್ವ ಪಾಪೇಭ್ಯೋ ಸರ್ವ ಸಂಪತ್ಪ್ರದಾಯಿನೇ. ತುಳಸಿಯನ್ನ ಹಾಡಿ ಕೊಂಡಾಡಿ ತುಳಸಿಯನ್ನ ಇವತ್ತು ದಾನ ಮಾಡಿ. ತುಳಸಿ ಗಿಡವನ್ನ ಎಲ್ಲಿಯಾದರೂ ಮಠ ಮಂದಿರಗಳಿಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮಾಡಿ ಗತ ಜನ್ಮದ ಪಾಪಗಳನ್ನ ಕಳೆಯುವ ಸುದಿನ ಈ ದಿನ. ಶುಭಂ ಭೂಯಾತ್.